ಈಗ ಅಕಾಡೆಮಿ ಚಿಂಚಲಿ ತಂಡದ ಆಟಗಾರ್ತಿ ಪತ್ನಿ ತಂಡದ ಮೇಲೆ ದಾಳಿ. ಎರಡು ತಂಡದಲ್ಲಿ ನ್ಯೂಸ್ ಹಾಗೂ ಅನುಭವ ಆಟಗಾರ್ತಿಗಳು. ಈಗ ಪತ್ನಿ ತಂಡದ 8ನೇ ನಂಬರ್ ಆಟಗಾರ್ತಿ ಸೋನಗನ ಇದ ವೈರ್ ಸೋನಗಂಗೆ ಆಯಿಯ ಮಡಲಲ್ಲಿ ಬೆಳೆದಂತ ಶಿಷ್ಯರಿಗೆ ಪ್ರಕಾಶ್ ಶಿವನವರು ನಮ್ಮ ಗುರ್ಲಾಪುರ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಜೈ ಮಹಾಕಾಳಿ ಚಿಂಚಲಿ ತಂಡ ಈ ತಂಡದಲ್ಲಿ ಗೆದ್ದಂತ ತಂಡದ ಜೊತೆಗೆ ಆಡಲು ಸಿದ್ಧವಾಗಿದೆ. 2 ಪಾಯಿಂಟ್ಸ್ ಅಕಾಡೆಮಿ ಚಿಂಚಲಿ ತಂಡ ಮತ್ತು ನಿಧಾನಗತಿಯಲ್ಲಿ ಪಂದ್ಯವನ್ನು ಚಿಂಚಲಿ ತಂಡಕ್ಕೆ ಫೈನಲ್ ಮ್ಯಾಚ್ ನೀಡ್ತಾ ಇದೆ. ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಜರ್ಸಿ ನಂಬರ್ 8. ಒಬ್ಬ ಪ್ರಮುಖ ದಾಳಿಗಾರ್ತಿ ಜರ್ಸಿ ನಂಬರ್ 5. ಅದಾದ ನಂತರ ಅವರ ನಂತರದಲ್ಲಿ ಜರ್ಸಿ ನಂಬರ್ 8 ಗೆಲುವಿಗೆ ಸಾಥ್ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಕಾಡೆಮಿ ಚಿಂಚಲಿ ತಂಡದಲ್ಲಿ ಜರ್ಸಿ ನಂಬರ್ 4 ಕಳೆದ ಪಂದ್ಯದ ಗೆಲುವಿನ ರೂವಾರಿ ಮರಳಿದ್ದಾಳೆ. ಕಬಡ್ಡಿ ಸಂಭ್ರಮ ಇನ್ನೇನು ಕೆಲವೇ ಕ್ಷಣದಲ್ಲಿ ಅಂತಿಮ ಹಂತವನ್ನು ತಲುಪಲಿದ್ದು, ಈಗಾಗಲೇ ಬೆಳಗ್ಗಿನಿಂದ ಇಲ್ಲಿವರೆಗೂ ಬಿಟ್ಟು ಬಿಡದೆ ಬಿರು ಬಿಸಿಲಿನಲ್ಲಿ ತಮ್ಮ ತಂಡದ ಪರವಾಗಿ ತಮ್ಮ ತಂಡದ ಗೆಲುವಿಗಾಗಿ ಆಡಿರುವಂತಹ ಎಲ್ಲ ತಂಡಗಳು ಈಗ ಸೆಮಿಫೈನಲ್ ಘಟ್ಟವನ್ನ ತಲುಪಿವೆ. ಇನ್ನೊಂದು ಕ್ಷಣದಲ್ಲಿ ಫೈನಲ್ ಹಂತ. ಈ ಪಂದ್ಯಾವಳಿಗಳನ್ನು ವೀಕ್ಷಿಸಲು ಆಗಮಿಸಿರುವಂತಹ ನಮ್ಮೂರಿನ ಎಲ್ಲ ಕ್ರೀಡಾಭಿಮಾನಿಗಳು, ಕ್ರೀಡಾ ಪ್ರೇಕ್ಷಕರು, ಹಿರಿಯರು, ಅದೇ ರೀತಿಯಾಗಿ ಅವರ ಜೊತೆಗೆ ಈ ಪಂದ್ಯವನ್ನ ಅತ್ಯಂತ ಸೂಕ್ಷ್ಮವಾಗಿ ವೀಕ್ಷಿಸ್ತಾ ಇದ್ದಾರೆ. ಒಂದು ಹಂತದಲ್ಲಿ ಅಕಾಡೆಮಿ ಚಿಂಚಲಿ ತಂಡದ ಕೋಚ್ ಆಗಿ ವಿಕ್ರಮ್ ಸರ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅತನಿ ತಂಡದ ಕೋಚ್ ಪಂದ್ಯಾವಳಿಗಳ ನಿರ್ಣಾಯಕರಾಗಿ ಹನುಮಂತ ಮದನವರ ಗುರುಗಳು ಹಾಗೂ ಮಲ್ಲು ಸುಳ್ನವರ್, ಅದೇ ರೀತಿಯಾಗಿ ಥರ್ಡ್ ಅಂಪೈರ್ ಆಗಿ ಮುನ್ಯಾಳ್ ಗುರುಗಳು, ಬಡಿ ದಾಳಿಯಲ್ಲಿ ಜರ್ಸಿ ನಂಬರ್ ಪ್ರಕಾಶ್ ಶಿವನವರ ಬುಕ್ ಕಮಿಟಿ ಬುಕ್ ಮಲ್ಲಪ್ಪ ಮುತ್ತಪ್ಪಗಳು ಇವರಿಂದ ಮುಂದಿನ ಟೂರ್ನಮೆಂಟ್ಗೆ ಕೇಸರಿ ಚಾರ್ ಇದ್ದಾನೆ. ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಎಷ್ಟು ಶಾಲ್ ಅಂತ ಅವತ್ತೆಲ್ಲ ಎಲ್ಲ ಟೀಮಿಗೆ ಎಷ್ಟು ಶಾಲ್ ಅಂತ ಎಲ್ಲ ಅಕಾಡೆಮಿ ಚಿಂಚಲಿ ಅವತ್ತೆಲ್ಲ ಮಾಡು ಇಲ್ಲವೇ ಬಡಿ ದಾಳಿಯಲ್ಲಿ ಚಿಂಚಲಿ ತಂಡದ ಪ್ರಮುಖ ದಾಳಿಗಾರ್ತಿ ಜರ್ಸಿ ನಂಬರ್ 4 ಮಲ್ಲಪ್ಪ ದಾಳಿ ಭಾಗದಲ್ಲಿ ಮತ್ತೊಮ್ಮೆ 300 ಬೇಡ 600 ಆದ್ರೂ ಕೊಡ್ತಾನ ಬರ್ಬೋದಷ್ಟ ಮಾಡ. 300 ಹಿಂಗೆ ಆಗದ ಎಷ್ಟು ಕೊಡಬೇಕಾಗ್ತದೆ. ಅವ್ ಎರಡು ಹೊತ್ತ ಕೊಡ್ತಾನಮ್ಮ. ಎಲ್ಲರಿಗೂ ಎಲ್ಲಾ ಟೀಮಲ್ಲಿ ಆಟ ಆಡ್ತಿದ್ವಿ. ಕೇಸರಿ ಶಾಲೆ ವಿತರಣೆ ಮಾಡತಕ್ಕಂತ ಮಲ್ಲಪ್ಪ ಅವರಿಗೆ ಧನ್ಯವಾದಗಳು. ಬೋನಸ್ ಅತನಿ ತಂಡಕ್ಕೆ ಒಂದು ಬೋನಸ್ ಅಂಕ. ಈ ಮೂಲಕ ಸ್ಕೋರ್ ಇವರ ರಿವೈಂಡಿಂಗ್ ಮ್ಯಾಚ್ 3-4. ಪ್ರಕಾಶ್ ಅವರು 300 ಬಿಟ್ಟು 600 ಹೋಗ್ಲತ್ತ ಎಲ್ಲ ಫ್ರೀ. ಕೇವಲ ಒಂದು ಅಂಕ ತಂಡದ ಗೆಲುವಿಗೆ ಏಕಾಂಗಿಯಾಗಿ ಒಂಟಿ ಸಲಗ ಅತನಿಯ ಒಂಟಿ ಸಲಗ ಜರ್ಸಿ ನಂಬರ್ 8. ಬೋನಸ್ಗಾಗಿ ಹೋರಾಟ. ಬೋನಸ್ ಘೋಷಣೆ ತಂಡದವರು 4 ಅಂಕಗಳಿಂದ ಮೂಮೆಂಟ್ ಹೋಗಿದ್ರಿ ಹೇಳ್ಬೇಕಲ್ಲ ನಾನು
will be the winners of ಕಬಡ್ಡಿ ಸಂಭ್ರಮ 2025. ಕಬಡ್ಡಿ ಸಂಭ್ರಮದ 2025ರ ವಿಜಯಶಾಲಿಗಳು ಯಾರು ಅಂತ ಕಾದು ನೋಡೋಣ. ಈಗಾಗಲೇ ಗೆದ್ದು ನಗೆ ಬೀಗಿದಂತಹ ತಂಡ ಮಹಾಕಾಳಿ ಚಿಂಚಲಿ. ಈಗ ಮತ್ತೆ 2ನೇ ನಂಬರ್ ಆಟ ಆಗುತ್ತೆ. ಕೇಸರಿ ಚೆಲ್ಲೆಯನ್ನು ಘೋಷಣೆ ಮಾಡಿರ್ತಕ್ಕಂಥ ಪ್ರೋತ್ಸಾಹಕರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಅಂಜನಾದ್ರಿಯಲ್ಲಿ ಕೇಸರಿಯ ಕಲೆಯನ್ನ ಮತ್ತೆ ಅಕಾಡೆಮಿ ಚಿಂಚಲಿ ತಂಡದ ಆಟಗಾರ್ತಿ ಅಥಣಿ ತಂಡದ ಮೇಲೆ ದಾಳಿ. ನಮ್ಮ ಬುರ್ಲಾಪುರದ ಮೈದಾನದಲ್ಲಿ ಸಾಕಷ್ಟು ಅಭಿಮಾನಿಗಳು ಶಾಂತ ಚಿತ್ತದಿಂದ ಮೈದಾನದಲ್ಲಿ ಒಂದು ಕಬಡ್ಡಿಯನ್ನ ವೀಕ್ಷಿಸ್ತಾ ಇದ್ದಾರೆ. ಅತ್ಯುತ್ತಮ ರೈಡ್ 1 ಅಂಕ ಅಕಾಡೆಮಿ ಚಿಂಚಲಿ ತಂಡಕ್ಕೆ. ಥರ್ಡ್ ರೈಡ್ ಡೂ ಆರ್ ಡೈ. ಕಳೆದ 1 ದಶಕದಿಂದ ನಮ್ಮ ಗುರ್ಲಾಪುರದ ಮೈದಾನದಲ್ಲಿ ಕಬಡ್ಡಿಯ ಹುಚ್ಚು ಪ್ರೇಮಿಗಳು ಕಬಡ್ಡಿಯನ್ನ ಆಯೋಜಿಸುತ್ತಾ ಬಂದಿದ್ದಾರೆ. ತಂಡಕ್ಕೆ ಅತ್ಯುತ್ತಮ ಆಟಗಾರ್ತಿ ಜಂಪಿಂಗ್ ಜಪಾನ್ ಪ್ಲೇಯರ್ ಉತ್ತಮವಾದ ರೈಡ್ ಮಾಡಿ 1 ಅಂಕವನ್ನು ತಮ್ಮ ತಂಡಕ್ಕೆ ಹಾಸಲಿ ಮಾಡಿದ್ದಾಳೆ. ಜೆರ್ಸಿ ನಂಬರ್ 4. 6-6 ಸಮಬಲದ ಹೋರಾಟ. ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ರಿ, ನಿಮ್ ಮುಂದಿನ ಸೊಳ್ಳೆಲ್ಲ ಹೋಗ್ತಾವ. ನುರಿತ ಅನುಭವಿ ಆಟಗಾರರಿಂದ ಆಟ, ಸಮಬಲದ ಹೋರಾಟ ಇರ್ತಕ್ಕಂಥ ಅಥಣಿಯ ಚಾಕೆ ಚಿಕ್ಕತೆಯ ಆಟಗಾರ್ತಿ. ಜೆರ್ಸಿ ನಂಬರ್ 2 ಅಥಣಿಯ ದೈತ್ಯ ಆಟಗಾರ್ತಿ. ಹನುಮನಂತೆ ಬಲಾಢ್ಯೆಯಲ್ಲಿ ಬಂದು ಹನುಮನಂತೆ ಹಾರಿ ತನ್ನ ಮೈದಾನಕ್ಕೆ 6-7 ಚಿಕ್ಕೋಡಿ ತಂಡದ 8 ನಂಬರ್ ಆಟಗಾರ್ತಿಯಿಂದ ದಾಳಿ. ಅಕಾಡೆಮಿ ಚಿಂಚಲಿ ತಂಡಗಳ ನಡುವೆ ಬಿರುಸಿನ ಪೈಪೋಟಿ ಏರ್ಪಟ್ಟಿದೆ. ಪೊಲೀಸ್ ಸಾಹೇಬ್ ಲಕ್ಕಪ್ಪ ಹಳ್ಳೂರವರು ಆಟದಲ್ಲಿ ನೋ ಕಾಂಪ್ರಮೈಸ್, ಲೈನ್ ಅಂಪೈರ್ ಆಗಿ ಕರೆಕ್ಟ್ ಆಗಿ ನಿರ್ಣಯವನ್ನು ಮಂಡಿಸಬೇಕು. ಕುತ್ಕೊಳ್ಳೋ ಹಾಗಿಲ್ಲ ತಾವು. ನಿಮ್ ಬದಲು ಘೋಷಣೆ ಮಾಡುತ್ತಾರ. ಈಗ 1,000 ರೂಪಾಯಿ ಸುಭಾಷ್ ಸುಳ್ಳವರು ಘೋಷಣೆ ಮಾಡ್ಯಾರು. ಮಡಿವಾಳ ನೇಮಗೌಡರವರು ಅವ್ರ ಬಗ್ಗೆ ದಯವಿಟ್ಟು ಬಹುಮಾನವನ್ನ ಘೋಷಣೆ ಮಾಡಿದವರು ನಾಯಕರವರು ಬಹುಮಾನ ಬರ್ತಕ್ಕ ನಿಮ್ಮ ಕೈಯ ಬರ್ತ ಘೋಷಣೆ ಮಾಡಬಾರ್ದು. ಅಕಾಡೆಮಿ ಚಿಂಚಲಿ 4ನೇ ನಂಬರ್ ಆಟಗಾರ್ತಿ ಅಥಣಿ ತಂಡದ ಮೇಲೆ ದಾಳಿ ಮಾಡಿ ಏನು ಈಗ ಮತ್ತೆ ಅಥಣಿ ತಂಡದ ಆಟಗಾರ್ತಿ ಅಕಾಡೆಮಿ ಚಿಂಚಲಿ ಮೇಲೆ ಚಿಂಚಲಿ ತಂಡಕ್ಕೆ 4ನೇ ನಂಬರ್ ಆಟಗಾರ್ತಿಗೆ ಮಾಡುವಿಲ್ಲವೇ ಮಡಿ. ಡೂ ಆರ್ ಡೈಡ್, ಡೂ ಆರ್ ಡೈಡ್, ಮಾಡುವಿಲ್ಲವೇ ಮಡಿ. ಹಾಗೆ ನೋಡ್ಬೇಕು, ಎರಡು ಕಡೆ ಅಷ್ಟೇ ಅನುಭವಿತ ಆಟಗಾರರು. 1 ಅಂಕ ಅಥಣಿ ತಂಡಕ್ಕೆ. ಕ್ವಶನ್ ಡಿಸೈಡೆಡ್. ನಮ್ಮ ಕಾಶಿನಾಥ್ ಅಂಬಿಗರ್ ಸರ್ ಅವರು ಸರ್ ಬರ್ರಿ.
ಬರ್ರಿ ನಿಮ್ಮ ಕಾರ್ಯಕ್ರಮವನ್ನು ಮುಂದುವರಿಸಿ. ಪಂದ್ಯಾವಳಿಯ ಸಮಬಲದ ಹೋರಾಟ ಕಾದು ನೋಡಬೇಕು. ವಿಜಯಲಕ್ಷ್ಮಿ ಯಾರ ಕೋಳಿಗೆ ಬೇಕಾದಂತ ಎರಡು ತಂಡಗಳ ಮಧ್ಯೆ ಒಳ್ಳೆಯ ಆಟಗಾರ್ತಿರುತ್ತಾರೆ. ನುರಿತ ಹಾಗೂ ಅನುಭವಿ ಕೋಚರ್ಗಳು ಎರಡು ತಂಡವನ್ನ ತಯಾರಿ ಮಾಡಿದ್ದಾರೆ. ನೋಡೋಣ ವಿಜಯಲಕ್ಷ್ಮಿ ಯಾರ ಕೋಳಿಗೆ ಬೇಕಾದಂತ ಮತ್ತೆ ಅಗ್ನಿ ತಂಡದ 8ನೇ ನಂಬರ್ ಆಟಗಾರ್ತಿ ಸುದ್ದಿ ತಂಡದ ಮೇಲೆ ಬಾಯಿನ ನಿರ್ವಹಿಸ್ತಾ ಇದ್ದಾರೆ. ಸುದ್ದಿ ತಂಡದ ಆಟಗಾರ್ತಿಯಿಂದ ಅಗ್ನಿ ತಂಡದ ಮೇಲೆ ಬಾಯಿ. ಮತ್ತೆ 8ನೇ ನಂಬರ್ ಆಟಗಾರ್ತಿಯಿಂದ ಸುದ್ದಿ ತಂಡದ ಮೇಲೆ ಬಾಯಿ. ಸಂಜು ಸೆರಗಳು 10-8 ಮಾಡುವುದಿಲ್ಲ ನೋಡಿ. ಸ್ಫೋಟಕಲಾರದಿಂದ ಆಟಗಾರರು ಏನು ಆರ್ಗ್ಯುಮೆಂಟ್ ಮಾಡಿದ್ರೆ ನಿರ್ಣಾಯಕರಿದ್ದಾರೆ. ಸಮಯ ಸಾಗಿದ ಹಾಗೆ ಮಾತ್ರವಾಗಿ ಈ ಕಡೆಗೆ ಸ್ವಲ್ಪ ಗಮನ ಕೊಡ್ರಿ. ಇಷ್ಟು ಜನ ಇಷ್ಟೆಲ್ಲ ಕೂಗುಡೈತಿರಿ, ಇಷ್ಟೆಲ್ಲ ಹುಡುಗಿಸ್ತೀರಿ, ಇಷ್ಟೆಲ್ಲ ಮಾಡ್ಬೇಕಾರೆ ಇದಕ್ಕೆಲ್ಲ ಕಾರಣ ಯಾರು ಗೊತ್ತೈತೇನ್ರಿ? ಗುರ್ಲಾಪುರ ಗ್ರಾಮದ ಹಿರಿಯರು ಜೋರಾಗಿ ಚಪ್ಪಾಳೆ ಬರ್ಲಿ ಒಂದ್ಸಲ. ಚಪ್ಪಾಳೆ ಹೋಗ್ರಿ ಹೋಮರ 3ರಿಂದ 4 ಲಾಭದಾವು. ನಿಮ್ಮ ಮುಂದೆ ನನ್ನ ಬರಂಗಿಲ್ಲ, ಸೊಳ್ಳೆ ಬರಂಗಿಲ್ಲ. ಹೆಲಿಕಾಪ್ಟರ್ ಪೈಸಾ ಮಾಲಕ ಅಕ್ಷಕಣ ಇಲ್ಲೇ ಬಂದವ್ರ ಮ್ಯಾಚ್ ನೋಡಕ. ಎಸ್, ಅವರಿಗೂ ಧನ್ಯವಾದಗಳು. ಮೈದಾನದಿಂದ ಆಟಗಾರ್ತಿ ಹೊರಗೆ ಅದ್ಭುತವಾಗಿ ಬೋನಸ್ಗೆ ಯತ್ನ ಅಂತ ಹೇಳ್ಬೋದು. ಜಂಪಿಂಗ್ ಜಪಾಂಗ್ ಆಟಗಾರ್ತಿ ಜೋರಾಗಿ ಚಪ್ಪಾಳೆ ಬರಲಿ ಆತ್ಮೀಯರೇ. ಮೈದಾನದಾಗ ನಿಲ್ಲಬೇಕು. ಲಾಸ್ಟ್ 3 ಮಿನಿಟ್ ಮ್ಯಾಚ್ ಗೋ ಟೀಮ್ ಕ್ಯಾಪ್ಟನ್ಸ್. ಕೊನೆಯ 3 ನಿಮಿಷ ಅಪೋಸಿಟಿವ್ ಆಗಿ ಮೈಸೂರಿನಲ್ಲಿ ಗಣ ಕರ್ನಾಟಕ ಸರ್ಕಾರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಸಿಎಂ ಕಪ್ಗೆ ಆಯ್ಕೆಯಾಗಿರುವ ಚಿಂಚಣಿ ಮಹಾಕಾಳಿ ಅಕಾಡೆಮಿ ತಂಡ ಮೈದಾನಕ್ಕೆ ಬರಬೇಕು. ಮತ್ತೆ ಮರೆ ದಾಳಿಯಲ್ಲಿ ಜರ್ಸಿ ನಂಬರ್ 4 ಇದರಲ್ಲಿ ನೇರವಾಗಿ ಫೈನಲ್ ಅನ್ನ ಪ್ರವೇಶಿಸ್ತಾ ಇದೆ. ಪಂದ್ಯಾವಳಿಯ ತನ್ನ ಕಬಡ್ಡಿ ಕೌಶಲ್ಯದಿಂದ ಚಿರಪರಿಚಿತ ಆಟಗಾರ್ತಿ ಜರ್ಸಿ ನಂಬರ್ 4 ದಾಳಿ ಭಾಗದಲ್ಲಿ ಮತ್ತೊಮ್ಮೆ ಜಗನ್ನಾಥ ತಂಡ ನೇರವಾಗಿ ಫೈನಲ್ಗೆ ಗಾಡಿ ಮೈದಾನದಿಂದ ನಿರಾಶೆಯಿಂದ ಹೊರಗೆ ಜಂಪಿಂಗ್ ಜಪಾನ್ ಚಾಕಚಿಕಿತೆ ಆಟಗಾರ್ತಿ 9 ನಂಬರ್ ಜರ್ಸಿ ಆಟಗಾರ್ತಿ. ಕಾದ್ ನೋಡ್ಬೇಕು, ಬಹಳ ಸ್ಪೀಡ್ ಆಗಿ ಆಟವನ್ನ ಆಡುತ್ತಿರುವಂತಹ ಆಟಗಾರ್ತಿ. ಕಾದು ನೋಡೋಣ. ಕೊನೆಯ 1 ನಿಮಿಷದ ಆಟ ಮಾತ್ರ ಬಗ್ಗೆ. ಇದರಲ್ಲಿ ಗೆದ್ದಂತ ತಂಡ ಇದೇ ಮೈದಾನದಲ್ಲಿ ಉಳಿದುಕೊಳ್ಳಬೇಕು. ಅಕಾಡೆಮಿ ಮಹಾಲಕ್ಷ್ಮಿ ಕಾದು ನೋಡ